ರಾಧೆ ರಾಧೆ. ವೆಲ್ಕಮ್ ಟು ಶ್ರೀ ರಾಧೆ ಚಾನಲ್. ಸ್ನೇಹಿತರೆ ನಮಸ್ಕಾರ. ಇದು ತಮಿಳುನಾಡಿನ ಶಿವಕ್ಷೇತ್ರ. ಚೆನ್ನೈ ಮತ್ತು ಬೆಂಗಳೂರಿನ ನಡುವಿನ 110 ಕಿಲೋಮೀಟರ್ ಸರಿದಾಗ ಸಿಗುವ ದೇವಸ್ಥಾನವೇ ಕಂಡಿಕುಪ್ಪಂನ ಈಶ್ವರ ದೇವಸ್ಥಾನ. ಇದು ಕಾಲಭೈರವ ಕ್ಷೇತ್ರನೂ ಹೌದು ಹಾಗೂ ವಿವಿಧ ದೇವತೆಗಳ ಅಂದರೆ ಬಹಳ ಪ್ರಭಾವಶಾಲಿಯಾದ ದೇವರ ಒಂದು ನೆಲೆಯಾಗಿದೆ. ಇಲ್ಲಿ ನೀವು ನೋಡಿದಾಗ ದೇವಸ್ಥಾನದ ಮುಂದೆ ಬಂದಾಗಲೇ ಒಂದು ಆರ್ಚ್ ಸಿಗುತ್ತೆ. ಇದು ಕೃಷ್ಣಗಿರಿಯಿಂದ ಸುಮಾರು ಒಂದು 6-7 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಹೀಗೆ ಬಂದಾಗ ಸಿಗುವ ದೇವಸ್ಥಾನವೇ ಶ್ರೀ ಶಿವ ಟೆಂಪಲ್. ಈ ಶಿವ ಟೆಂಪಲ್ ಭವ್ಯವಾಗಿದೆ, ಸುಂದರವಾಗಿದೆ. ನಮಗೆ ನೋಡುವಾಗಲೇ ಖುಷಿಯಾಗುತ್ತೆ. ಇಲ್ಲಿ ಬಂದಾಗ ಯಾವುದೇ ಒಂದು ಪ್ರಪಂಚಕ್ಕೆ ಬಂದಾಗ ಒಂದು ಅನುಭವ ಆಗುತ್ತೆ. ಇಲ್ಲಿ ಬಂದಾಗ ಒಂದು ಕಲ್ಲಿನ ಧ್ವಜಸ್ತಂಭ ನಿಮಗೆ ಕಾಣುತ್ತೆ. ಕೆಳಗಡೆ ಆನೆ ಹಾಗೂ ನಂದಿ ಮತ್ತು ಶ್ವಾನದ ಚಿತ್ರಗಳನ್ನು ನೀವು ಕೆತ್ತನೆಗಳನ್ನು ಕಾಣ್ಬೋದು. ಈ ನಂದಿ ಕ್ಷೇತ್ರದಲ್ಲಿ ಒಳಗಡೆ ನೀವು ಸರಿದಾಗ ಸಿಗೋದೇ ಒಂದು ದೇವಸ್ಥಾನ, ಅದು ಶಿವ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನಂತೇಳಿದರೆ, ನಿಮಗೆ ಎಲ್ಲಿ ನೋಡಿದರೂ ನಿಮಗೆ ಕಲ್ಲಿನ ಹಾಗೂ ಭವ್ಯವಾದ ಕೆತ್ತನೆಗಳನ್ನು ನೀವು ಕಾಣ್ಬೋದು. ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ನಿಮಗೆ ಕಾಣುವುದೇ ಇಲ್ಲಿ ಹಿತ್ತಾಳೆಯ ಒಂದು ನಂದೀಶ್ವರನನ್ನು ಕೂರಿಸಿದ್ದಾರೆ ನೋಡಿ. ಇದು ದೇವಸ್ಥಾನದ ನೋಟ. ಅದೇ ರೀತಿ ದೇವಸ್ಥಾನದಲ್ಲಿ ತುಂಬ ವೈಭವೋಪೇತವಾದ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲೇ ನೀವು ಕಾಣ್ತಾ ಇದ್ದೀರಿ, ಒಂದು ರಥವನ್ನು ಕೂಡ ಇಟ್ಟಿದ್ದಾರೆ. ಒಂದು ಮರದಿಂದ ಕೆತ್ತಲ್ಪಟ್ಟ ಒಂದು ರಥ ಇದೆ. ಬಲಗಡೆ ಕಾಣುವಂಥದ್ದೇ ಕಾಲಭೈರವ ಕ್ಷೇತ್ರ. ಇದನ್ನು ಸ್ವರ್ಣಾಕರ್ಷಣ ಕಾಲಭೈರವರ್ ಎಂದು ಕರೀತಾರೆ. ಯಾಕಂದರೆ ಈ ದೇವರು ಬೇಡಿದ್ದನ್ನೆಲ್ಲ ಕೊಡ್ತಾನೆ. ಎಲ್ಲ ದೇವರುಗಳು ಕೂಡ ಬೇಡಿದ್ದನ್ನು, ಭಕ್ತರ ಅಭೀಷ್ಟವನ್ನು ಪೂರೈಸುವ ಶಕ್ತಿ ಹೊಂದಿದವರು. ಆದರೆ ಕಾಲಭೈರವ ಕ್ಷೇತ್ರದಲ್ಲಿ ಇಲ್ಲಿ ಸ್ವರ್ಣಾಕರ್ಷಣ ಕಾಲಭೈರವರ್ ಅಂತೇಳಿ ಕರೀತಾರೆ. ಯಾಕಂದರೆ ಅವರಿಗೆಲ್ಲ ಸ್ವರ್ಣ ಸಂಪತ್ತು, ಬೇಡಿದ್ದನ್ನು ಎಲ್ಲವನ್ನೂ ಕೊಡುವಂತಹ ಒಂದು ದೇವರು ಕಾಲಭೈರವ ದೇವರು. ಅದೇ ಈಗ ಇಲ್ಲಿ ಉಗ್ರರೂಪಿಯಾಗಿದ್ದಾನೆ. ಹೀಗೆ ನೀವು ನೋಡ್ಬೋದು ಭವ್ಯವಾದ ಮಂಟಪ, ಅದು ನಂದಿ ಮಂಟಪ. ಈ ನಂದಿ ಮಂಟಪದಲ್ಲಿ ಕಲ್ಲಿನಿಂದ ಕೆತ್ತಲ್ಪಟ್ಟ ನಂದೀಶ್ವರನು ಈಶ್ವರ ದೇವರಿಗೆ ಮುಖ ಮಾಡಿ ಕೂತಿದ್ದಾನೆ. ಅದೇ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಹೋಗಬೇಕಾದ್ರೆ ಸಿಗುವಂತಹ ನಂದಿ ಮೂರ್ತಿ. ಈಗ ಒಳಗಡೆ ಹೋದಾಗೇ ನಿಮಗೆ ಸಿಗುತ್ತೆ ಒಂದು ಸುಂದರವಾದ ದೃಶ್ಯ. ಭಾನುವಾರದ ದಿನ ಆದ ಕಾರಣ ಸ್ವಲ್ಪ ಜನಗಳ ಸಂದಣಿ ಜಾಸ್ತಿ ಇರ್ಬೋದು ಅಂದ್ಕೊಂಡ್ವಿ ನಾವು. ಆದರೆ ಜನಸಂದಣಿ ಏನು ಅಷ್ಟೊಂದೇನು ಇರಲಿಲ್ಲ. ದೇವಸ್ಥಾನಕ್ಕೆ ಹೋದಾಗ ಜನಸಂದಣಿ ಇಲ್ಲದಿದ್ರೂ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ಕೆಲವರಿಗೆ ಜನಸಂದಣಿ ಇದ್ದರೆ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ನಮಗೆ ಕೇವಲ ಕೆಲವು ಜನಗಳು ಮಾತ್ರ ಭಕ್ತಾದಿಗಳಿದ್ದರು. ಸೊ ನಮಗಂತೂ ಬಹಳ ಸಂತೋಷವಾಯಿತು. ಯಾಕಂದರೆ ಹೋಗಿರುವಂಥ ಜಾಗದಲ್ಲಿ ಭಕ್ತಿಯಿಂದ ದೇವರನ್ನು ಗಮನವಿಟ್ಟು ನೋಡ್ಬೋದು ಹಾಗೂ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ತಮ್ಮ ಬೇಡಿಕೆಗಳನ್ನು ಕೂಡ ನಾವು ಪ್ರಾರ್ಥಿಸಿಕೊಳ್ಬೋದು. ಹಾಗೆ ಇಲ್ಲಿ ನಿಮಗೆ ಕಾಣುವಂತಹ ಒಂದು ದೇವಸ್ಥಾನ ಏನಂದರೆ ಶಿವ ದೇವಸ್ಥಾನ. ಶಿವ ದೇವಸ್ಥಾನದಲ್ಲಿ ಮೇಯ್ನಾಗಿ ಶಿವ ಮಾತ್ರ ಇದ್ದಾನೆ. ಇಲ್ಲಿ ಪಾರ್ವತಿ ಪರಮೇಶ್ವರ ಜೊತೆಯಾಗಿಲ್ಲ. ಪಕ್ಕದಲ್ಲೇ ಪಾರ್ವತಿಯಮ್ಮನ ಗುಡಿ ಕೂಡ ಇದೆ. ಆದರೆ ಇದು ತುಂಬಾ ನಮಗೆ ನೋಡಿದಾಗ ತುಂಬ ಸಂತೋಷವಾಗುತ್ತೆ. ಜಟೆಯ ಮೇಲೆ 5 ಹೆಡೆಗಳುಳ್ಳ ಸರ್ಪವು ಇದೆ. ಅದೇ ರೀತಿ ಕೆಳಗಡೆ ನಂದೀಶ್ವರನು ಕೂಡ ವಾಹನನಾಗಿ ಕೂತ್ಕೊಂಡಿದ್ದಾನೆ. ಸೊ ಈ ದೇವಸ್ಥಾನದಲ್ಲಿ ಅಮೃತಶಿಲೆಯಲ್ಲಿ ಕೂಡಿದಂತಹ ಈ ಶಿವಲಿಂಗ ತುಂಬ ಸ್ಫುರದ್ರೂಪಿಯಾಗಿದ್ದಾನೆ ಹಾಗೂ ಭಕ್ತಾದಿಗಳಿಗೆ ಅಭಯವನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ಪಾರ್ವತೀ ದೇವಿಯ ಕ್ಷೇತ್ರ ನೋಡ್ಬೋದು, ಗುಡಿ ನೋಡ್ಬೋದು ನೀವು. ಪಾರ್ವತೀ ದೇವಿಯು ಕೂಡ ಪಕ್ಕದಲ್ಲಿ ಈಶ್ವರನ ಜೊತೆ ಇದ್ದಾಳೆ. ಇಲ್ಲಿ ಸ್ಫಟಿಕ ಸ್ವರೂಪಿಯಾಗಿದ್ದ ಲಿಂಗವನ್ನು ನೀವು ಕಾಣ್ಬೋದು. ಸ್ಫಟಿಕ ಲಿಂಗ ಇದು. ಇದಕ್ಕೂ ಷೋಡಶೋಪಚಾರ ಪೂಜೆ ಹಾಗೂ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಹಾಗೂ ಇಲ್ಲಿ ನೀವು ಕಾಣ್ಬೋದು ಗುರುಗಳು ಅಂತ ಹೇಳಿದರೆ ಆಂಡಾಳ್ ಅಂತ ಕರೀತಾರೆ. ಸೊ ಇಲ್ಲಿ 5 ಮೂರ್ತಿಗಳನ್ನು ಕೂಡ ನೀವು ನೋಡ್ಬೋದು. ಪಂಚಲೋಹದ ಮೂರ್ತಿಗಳಿವೆ. ಇದೇ ದೇವಸ್ಥಾನದ ಎದುರುಗಡೆ ಒಂದು ಸುಂದರ ಪಾತ್ರೆಯಲ್ಲಿ ಹಲವು ಸುಗಂಧಭರಿತವಾದ ಪುಷ್ಪ ಹಾಗೂ ಜಲವನ್ನು ಇಟ್ಟಿದ್ದಾರೆ. ಸೊ ಭಕ್ತಾದಿಗಳು ಬಂದು ಅದನ್ನು ಕೂಡ ಮುಟ್ಟಿ ನಮಸ್ಕರಿಸ್ತಾರೆ. ಹೀಗೆ ಯಾವುದೋ ಒಂದು ಪೂಜೆ ಅಥವಾ ಹೋಮದ ಒಂದು ತಯಾರಿ ನಡೀತಾ ಇದೆ. ನಮಗಂತೂ ಹೋದಾಗ ಆಗದಂತಹ ಅನುಭವ ಬಹಳ ವಿಶೇಷವಾಗಿತ್ತು. ಈ ದೇವಸ್ಥಾನವು ಮುಮ್ಮೂರ್ತಿ ಬೆಟ್ಟದ ಕೆಳಗಡೆ ಇದೆ, ತಪ್ಪಲಲ್ಲಿದೆ. ಅದೇ ರೀತಿ ಈ ದೇವಸ್ಥಾನದ 3 ಜಾಗದಲ್ಲೂ ಕೂಡ ಬೆಟ್ಟಗಳಿಂದ ಆವೃತವಾಗಿದೆ.
ಅಲ್ಲಿ 3 ಬೆಟ್ಟಗಳಿಗೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರ ಹೆಸರನ್ನು ಇಟ್ಟಿದ್ದಾರೆ. ಶಿವಬೆಟ್ಟ, ಮಹಾವಿಷ್ಣು ಬೆಟ್ಟ ಹಾಗೂ ಬ್ರಹ್ಮ ಬೆಟ್ಟ, ಬ್ರಹ್ಮಗಿರಿ ಈ ರೀತಿ ಹೇಳಿದ್ದಾರೆ. ಶಿವಗಿರಿ, ಬ್ರಹ್ಮಗಿರಿ, ಆಮೇಲೆ ವಿಷ್ಣು ದೇವರ ಒಂದು ಬೆಟ್ಟ ಇದೆ. ಹಾಗೆ 3 ಬ್ರಹ್ಮ ವಿಷ್ಣು ಮಹೇಶ್ವರರ ಹೆಸರಿಟ್ಟಿದ್ದಾರೆ. ಈ ದೇವಸ್ಥಾನವು ಸುಂದರ ಸೌಂದರ್ಯದಿಂದ ಕೂಡಿದಂತಹ ಒಂದು ವಾತಾವರಣದಲ್ಲಿ ಇರೋ ಕಾರಣ ಭಕ್ತಾದಿಗಳು ಬಂದವರು ತುಂಬ ಆಹ್ಲಾದಕರವಾಗಿ ಹಾಗೂ ಭಕ್ತಿಯಿಂದ ಮನಸ್ಸಿನಿಂದ ಒಳ್ಳೆಯ ಶಾಂತ ಚಿತ್ತರಾಗಿ ದೇವರ ದರ್ಶನವನ್ನು ಇಲ್ಲಿ ಪಡಿಬಹುದು. ಹಾಗೂ ದೇವರ ಪ್ರತಿಯೊಂದು ದೇವರು ಕೂಡ ಬೇರೆ ಬೇರೆ ಗುಡಿಯಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಈಶ್ವರನ ಗುಡಿ ಪ್ರಮುಖವಾದ ಗುಡಿಯಾಗಿರೋ ಕಾರಣ ಪಕ್ಕದಲ್ಲಿ ಕಾಲಭೈರವನನ್ನು ಕೂಡ ನಾವು ಕಾಣಬಹುದು. ಕಾಲಭೈರವನ ನಂತರ ಇಲ್ಲಿ ಹಲವು ದೇವರುಗಳ ಗುಡಿಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲೂ ಒಂದು ಮುಖ್ಯವಾಗಿ ಶನಿ ದೇವರ ಗುಡಿಯಿದೆ. ಹಾಗೂ ಈಗ ನೀವು ಕಾಣೋದೇ ಇಲ್ಲಿ ಕಾಲಭೈರವ ದೇವಸ್ಥಾನ. ಮುಂದೆ ನಾವು ಹೋದಾಗ ನಮಗೆ ಬಹಳ ಸಂತೋಷವಾಗುತ್ತೆ. ಯಾಕಂತೇಳಿದರೆ ಶಿಲ್ಪಕಲಾ ನೈಪುಣ್ಯತೆಯನ್ನು ನೀವು ನೋಡಿರ್ಬೋದು. ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅದೇ ರೀತಿ ಕಾಲಭೈರವನ ವಿಗ್ರಹವೂ ಕೂಡ ಸುಮಾರು ಹಸ್ತಗಳಿಂದ ಕೂಡಿದೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಮಾನವನ ಬುರುಡೆಯನ್ನು ನೀವು ಕಾಣಬಹುದು. ಅದೇ ರೀತಿ ಭಕ್ತರಿಗೆ ಹರಿಸ್ತಾ ಇದ್ದಾನೆ. ಈ ದೇವಸ್ಥಾನಕ್ಕೆ ಮೆಟ್ಟಿಲೇರಿ ಹೋದಾಗ ನಿಮಗೆ ಕಾಲಭೈರವನ ದರ್ಶನ ಆಗುತ್ತೆ. ದೇವಸ್ಥಾನದ ಪ್ರತಿಯೊಂದು ಗರ್ಭಗುಡಿಗೆ ಹೋಗೋ ಮೊದಲು ನೀವು ಚಿಕ್ಕ ಮೆಟ್ಟಲೇರಿ ಹೋಗಬೇಕಾಗತ್ತೆ. ಅಂದರೆ ಒಂದು 4-5 ಹೆಚ್ಚಿನ ಮೆಟ್ಟಿಲುಗಳೇನಿಲ್ಲ. ಇಲ್ಲಿಂದ ನೀವು ಎಲ್ಲ ಸುತ್ತಮುತ್ತಲಿರುವ ದೇವಸ್ಥಾನಗಳನ್ನು ಕಾಣ್ಬೋದು. ಅದೇ ರೀತಿ ಹೆಚ್ಚಿನ ಜನಗಳು ಅಲ್ಲಿ ಬಂದವರೆಲ್ಲ ದೇವಸ್ಥಾನದ ಸುತ್ತಮುತ್ತಲೂ ಮೊಬೈಲ್ ಹಿಡ್ಕೊಂಡೇ ತಿರುಗಾಡೋದು ನಾವು ನೋಡಿದ್ದೀವಿ. ಹೆಚ್ಚಾಗಿ ಬಹಳ ಸಂತಸದಿಂದ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಇಲ್ಲಿ ನೀವು ಒಂದು ಉದ್ಯಾನವನ್ನು ನೋಡಿರ್ಬೋದು. ಒಂದು ಚಿಕ್ಕದಾದ ಒಂದು ಕೊಳ ಇದೆ. ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಅಲ್ಲಿಯ ವಾತಾವರಣಕ್ಕೆ ತಕ್ಕ ಮರಗಳನ್ನು ಆಶ್ರಯಿಸಿದ್ದಾರೆ. ಇಲ್ಲಿ ನಾಗರಕಟ್ಟೆ ಇದೆ. ನಾಗರಕಟ್ಟೆಯಲ್ಲಿ ನೀವು ನೋಡಿರ್ಬೋದು, ಮೇಯ್ನಾಗಿ ನಾಗದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ಆ ಮರಕ್ಕೆ ನೀವು ಕಾಣ್ಬೋದು ಎಲ್ಲ ತೊಟ್ಟಿಲುಗಳನ್ನು ಕಟ್ಟಿದ್ದಾರೆ. ಯಾಕಂದರೆ ಮಕ್ಕಳಿಲ್ಲದವರು ಆ ಹರಕೆಯನ್ನು ಹೊತ್ತು ಇದನ್ನು ಕಟ್ಟಿರ್ತಾರೆ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕೊಳ ಇದೆ. ಇಲ್ಲಿ ದೊಡ್ಡ ದೊಡ್ಡದಾದ ಸುಂದರವಾದ ಮೀನುಗಳು ಕೂಡ ಇದೆ. ಆದರೆ ಯಾರಿಗೂ ಕೆಳಗಡೆ ಹೋಗೋದಕ್ಕೆ ಮಾತ್ರ ಅವಕಾಶ ಇಲ್ಲ. ಆದರೂ ಈ ಇಡೀ ದೇವಸ್ಥಾನದ ಮೆರುಗನ್ನು ಇದನ್ನು ಹೆಚ್ಚಿಸಿದೆ. ಇಲ್ಲಿ ನೋಡಿರ್ಬೋದು ನೀವು 2 ನಾಯಿಗಳು ಕಾಯ್ತಾ ಇದ್ದಾವೆ. ಈ ನಾಯಿಗಳು ಕಾಲಭೈರವನ ವಾಹನವಾಗಿರೋ ಕಾರಣ ಎಲ್ಲೆಲ್ಲೂ ನೀವು ನಿಜವಾದ ನಾಯಿಗಳನ್ನು ಕೂಡ ನೋಡಿರ್ಬೋದು, ಅಥವಾ ಕಲ್ಲುಗಳಿಂದ ಕೆತ್ತಲ್ಪಟ್ಟ ನಾಯಿಗಳನ್ನು ಕೂಡ ನೀವು ನೋಡಿರ್ಬೋದು. ಹೀಗೆ ಕಾಲಭೈರವನ ದರ್ಶನ ಆದ ಮೇಲೆ ಕೆಳಗಡೆ ನೀವು ಹೋದಾಗೇ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ. ಸುಬ್ರಹ್ಮಣ್ಯ, ಶರವಣ, ದಂಡಾಯುಧ, ವೇಲಾಯುಧ ಅನ್ನೋ ಹಲವಾರು ಹೆಸರುಗಳಿಂದ ಆತನನ್ನು ಕರೀತಾರೆ. ಶಿವನ ಮಗನಾಗಿರೋ ಕಾರಣ, ಕಿರಿಯ ಮಗನಾಗಿರೋ ಕಾರಣ ಇಲ್ಲಿ ಪಕ್ಕದಲ್ಲಿ ಶಿವ ಹಾಗೂ ಪಾರ್ವತಿಯರ ದೇವಸ್ಥಾನದ ಪಕ್ಕದಲ್ಲೇ ಈಶ್ವರನ ದೇವಸ್ಥಾನದ ಪಕ್ಕದಲ್ಲೇ ಸುಬ್ರಹ್ಮಣ್ಯನನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ. ಸೊ ಸುಂದರವಾದ ವಿಗ್ರಹ ನೋಡುವಾಗಲೇ ನಮಗೆ ಅಷ್ಟು ಸಂತಸವಾಗುತ್ತೆ. ಅದೇ ರೀತಿ ಯಾವ ರೀತಿಯ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನವನ್ನು ಕೂಡ ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಸುಂದರವಾದ ಭವ್ಯವಾದ ಜಾಗ. ನೀವು ಹೋದರೆ ತುಂಬಾ ನಿಮಗೆ ಆನಂದವಾದ ಒಂದು ಸಂದರ್ಭ ಸಿಗುತ್ತೆ. ಹಾಗೂ ಇಲ್ಲಿ ನೀವು ನೋಡಿರ್ಬೋದು ಒಂದು ದೊಡ್ಡ ಬಿಲ್ವಪತ್ರೆಯ ಮರವನ್ನು ಕೂಡ ನೀವು ನೋಡಿರ್ಬೋದು. ಇದು ಕೂಡ ಆ ದೇವಸ್ಥಾನದ ಆಧ್ಯಾತ್ಮಿಕತೆಯನ್ನು ಎತ್ತಿ ಹಿಡಿದಿದೆ. ಹಾಗೂ ಸುತ್ತಮುತ್ತಲೂ ವಿವಿಧ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ಆ ದೇವಸ್ಥಾನಕ್ಕೆ ಕೂಡ ಹೆಚ್ಚಿನ ಸೌಂದರ್ಯವನ್ನು ಈ ಹೂ ಗಿಡಗಳಿಂದ ಕಂಡಿರ್ಬೋದು. ಇಲ್ಲಿನೂ ಹಾಗೆ ದೇವಸ್ಥಾನ ವಿಶೇಷ ಏನಂದರೆ, ಎಲ್ಲ ದೇವಸ್ಥಾನಗಳ ಥರ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಏನಂತೇಳಿದರೆ, ಇಲ್ಲಿ ಬಂದವರು ತಾವಾಗಿ ಹೋಗಿ ಒಳಗಡೆ ಹೋಗಿ ದೇವರಿಗೆ ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ. ಇದೊಂದು ವಿಶೇಷ. ಆಮೇಲೆ ಯಾವುದಕ್ಕೂ ಒಂದು ಸಮಯ, ನಿಗದಿತವಾದ ಸಮಯ ಅಂತೇಳಿದರೆ ಕೆಲವು ದೇವಸ್ಥಾನಗಳು ಮಧ್ಯಾಹ್ನ 12 ಗಂಟೆ ಆಗಬೇಕಾದ್ರೆ ಮುಚ್ಚೋಗುತ್ತೆ. ಬಟ್ ಇಲ್ಲಿ ಹಾಗೆಲ್ಲ. ಬೆಳಿಗ್ಗೆ 6 ಗಂಟೆ ತೆರೆದ ದೇವಸ್ಥಾನವು ಸತತವಾಗಿ 9:30ವರೆಗೂ ತೆರೆದಿರುತ್ತೆ. ಭಕ್ತಾದಿಗಳು ಭಕ್ತಿಯಿಂದ ಹೋಗಿ ಅವರ ಪೂಜೆ ಕೈಂಕರ್ಯಗಳನ್ನು ಮಾಡ್ಬೋದು. ಇದೀಗ ಕಾಣುತ್ತಿರುವಂಥ ಒಂದು ಲಿಂಗ, ಇದು ಕಾಶಿ ವಿಶ್ವನಾಥ ಕ್ಷೇತ್ರದ ಹಾಗೆಯೇ ಕಾಶಿಯಿಂದ ತಂದಿರುವಂತಹ ಲಿಂಗ, ಕಾಶಿ ವಿಶ್ವನಾಥ ಲಿಂಗ. ಸೊ ಈ ಕಾಶಿ ವಿಶ್ವನಾಥನಿಗೆ ಎಲ್ಲ ಭಕ್ತರು ಬಂದು ಅವರು
ಅಭಿಷೇಕವನ್ನು ಮಾಡ್ಬೋದು. ಪಕ್ಕದಲ್ಲೇ ಅವರಿಗೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ ಕೂಡ ಇದೆ. ಇದು ಈ ಕಾಶಿ ವಿಶ್ವನಾಥನ ಲಿಂಗವು ಒಂದು ಸರ್ಪದಿಂದ ಅದು ಕಾಪಾಡಲ್ಪಟ್ಟಿದೆ. ಸರ್ಪವು ಶಿವಲಿಂಗದ ಮೇಲೆ ಹೆಡೆಯನ್ನು ಎತ್ತಿ ಅದು ಕೂತಿದೆ. ಅದರ ಮೇಲೆ ಕೂಡ ದೇವರಿಗೆ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ನಾಗದೇವನಿಗೆ ಕೂಡ ಅಭಿಷೇಕ ಮಾಡ್ತಾರೆ. ಎಲ್ಲರೂ ಭಕ್ತಿಯಿಂದ, ಸಂತಸದಿಂದ ಹಾಗೂ ನಿಯಮಾನುಸಾರ ಸರದಿ ಸಾಲಿನಲ್ಲಿ ಹೋಗಿ ಇದಕ್ಕೆ ಅಭಿಷೇಕ ಮಾಡ್ಬೋದು. ಇದು ಒಂದು ವಿಶೇಷವಾದಂಥ ನಮ್ಮ ಪುಣ್ಯ ಅಂತೇಳಿ ಹೇಳ್ಬೋದು. ಯಾಕಂತೇಳಿದರೆ ನಾವು ಶಿವಲಿಂಗ ಇರುವಂತಹ ಜಾಗದಲ್ಲಿ ಸಾಮಾನ್ಯವಾಗಿ ಯಾವ ದೇವರನ್ನು ಮುಟ್ಟಬಾರ್ದು, ಯಾವ ವಿಗ್ರಹವನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಂತೇಳಿದರೆ ನಿಮಗೆ ಶಿವಲಿಂಗ, ಕಾಶಿ ವಿಶ್ವನಾಥನ ಶಿವಲಿಂಗ ಇಲ್ಲಿದೆ, ಕಾಶಿ ವಿಶ್ವನಾಥನ ಲಿಂಗ. ಸೊ ಇದನ್ನು ನೀವು ಅಭಿಷೇಕ ಮಾಡ್ಬೋದು ಹಾಗೂ ಆತನಲ್ಲಿ ಕೆಲವು ಬೇಡಿಕೆಗಳನ್ನಿಟ್ಟರೂ ಕೂಡ ಆತ ದಯಪಾಲಿಸ್ತಾನೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಪೂಜೆಯ ಕೈಂಕರ್ಯ ಮುಗಿದ ಮೇಲೆ ಊಟದ ವ್ಯವಸ್ಥೆ ಏನು ಇಲ್ವಾ ಅಂತ ನೀವು ಕೇಳ್ಬೋದು. ಪಕ್ಕದಲ್ಲೇ ಒಂದು ಭೋಜನ ಶಾಲೆ ಇದೆ. ನೀವು ಏನು ನಿಶ್ಚಿಂತರಾಗಿ ಹೋಗ್ಬೋದು. ಅಲ್ಲಿ ಒಳ್ಳೆಯ ಊಟ, ಅನ್ನ ಸಾಂಬಾರು ಸಿಗುತ್ತೆ. ರುಚಿ ರುಚಿಯಾಗಿ ಇದೆ, ಚೆನ್ನಾಗಿ ಬಡಿಸ್ತಾರೆ. ಅದನ್ನು ಕೂಡ ನೀವು ಮಾಡ್ಬೋದು. ಇದು ದಕ್ಷಿಣಾಮೂರ್ತಿ ಭಗವಾನ್, ಅದರ ಕೂಡ ಸುಂದರವಾದ ಶಿಲಾಮೂರ್ತಿ ಇಲ್ಲಿ ನೀವು ಕಾಣ್ಬೋದು. ಇಲ್ಲಿ ದೇವರ ಪಕ್ಕದಲ್ಲಿ ನಿಂತು ನೀವು ದೇವರ ಹತ್ರ ಬೇಡಿಕೊಳ್ಬೋದು. ಇದೊಂದು ಸದಾವಕಾಶ ಎಲ್ರಿಗೂ ಇದೆ. ಇಲ್ಲಿ ಕಾಣುವಂಥ ದೇವಸ್ಥಾನ ಶ್ರೀ ವಾರಾಹಿ ಅಮ್ಮನ್ ಟೆಂಪಲ್ ಅಂತೇಳಿ. ವಾರಾಹಿ ಅಂತೇಳಿದರೆ ಭೂ ವಿವಾದ, ವಿಚಾರವಾಗಿ ಯಾವುದೇ ಒಂದು ಕೋರಿಕೆಯನ್ನು ಕೂಡ ನೀವು ಇಟ್ಟರೆ ಈಕೆ ದಯಪಾಲಿಸ್ತಾಳೆ, ಕರುಣಿಸ್ತಾಳೆ. ನಿಮ್ಮ ಆಗದೇ ಇರುವಂತಹ ಕೆಲವು ವಿಚಾರಗಳನ್ನೆಲ್ಲ ಈಕೆ ನೆರವೇರಿಸ್ಕೊಡ್ತಾಳೆ. ಇದನ್ನೇ ಶ್ರೀ ವಾರಾಹಿ ಅಮ್ಮನ ವೈಶಿಷ್ಟ್ಯತೆ. ಈ ದೇವಸ್ಥಾನವು ಇಲ್ಲಿ ಕೂಡ ಹಾಗೆಯೇ ಒಂದು ಶಿಲಾಕಲ್ಲಿನ ಮೇಲೆ ವಾರಾಹಿ ವಿಗ್ರಹವನ್ನು ನೀವು ಕಾಣ್ತೀರಿ. ಅದೇ ಇಲ್ಲಿ ಬಂದ ಭಕ್ತಾದಿಗಳು ಕುಂಕುಮ, ಅರಸಿನ ಇತ್ಯಾದಿಗಳನ್ನು ಆ ದೇವಿಗೆ ಸಮರ್ಪಿಸಿ ಆಕೆಯಲ್ಲಿ ಬೇಡಿಕೆ ಇಟ್ಕೊಳ್ತಾರೆ. ಅದೇ ರೀತಿ ಆಕೆಯು ಹರಸ್ತಾ ಇರ್ತಾಳೆ. ಇದು ನಂದೀಶ್ವರ. ಆಶ್ರಮದಲ್ಲಿರುವ ಈ ನಂದೀಶ್ವರ ಈಗ ಸ್ನಾನಕ್ಕೆ ರೆಡಿಯಾಗಿದ್ದಾನೆ. ನೋಡಿ, ಇಲ್ಲಿ ಇರುವಂತಹ ಭೈರವ ಬಾಬಾ ಒಬ್ಬರಿದ್ದಾರೆ. ಆಶ್ರಮದಲ್ಲಿರುವಂತಹ ಬಾಬಾ ಒಬ್ಬರು ಇದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಈ ಸೆಕೆಗಾಲದಲ್ಲಿ ಇದಕ್ಕಂತೂ ತುಂಬಾ ಖುಷಿ. ನೋಡಿ ಹೇಗೆ ನೋಡೋದಕ್ಕೆ ಏನು ಸ್ನಾನ ಬೇಡ ಅನ್ನೋ ಹಾಗೆ ಹೇಳ್ತಾನೆ. ಬಟ್ ನೀವು ನೋಡಿದರೆ ಆತನಿಗೆ ಬಹಳ ಖುಷಿ. ಯಾಕಂತೇಳಿದರೆ ನಮ್ಮ ಸ್ಪ್ರಿಂಕ್ಲರಲ್ಲಿ ಅವನಿಗೆ ನೀರು ಹಾಕಿ ಸರ್ವಿಸ್ ಮಾಡಿದಾಗೆ ಮಾಡ್ತಾಯಿದ್ದಾರೆ. ನಮ್ಮ ವೆಹಿಕಲ್ಗೆಲ್ಲ ನಾವು ಸರ್ವಿಸ್ ಮಾಡ್ತೀವಲ್ವ, ಹಾಗೆ ಅದಕ್ಕೂ ಬಹಳ ಖುಷಿ ಆಗ್ತಾಯಿದೆ. ತುಂಬ ಮಕ್ಕಳಂತೆ ನೋಡ್ತಾರೆ ಇದನ್ನು. ಯಾಕಂತೇಳಿದರೆ ಆಶ್ರಮವಾಸಿಗಳಾದ ಈ ಬಾಬಾಗಳು ಈ ಪ್ರತಿಯೊಂದು ಪ್ರಾಣಿಗಳ ಒಂದು ರಕ್ಷಣೆ ಹಾಗೂ ಪ್ರಾಣಿಗಳಿಗೆ ಬೇಕಾಗಿರೋದನ್ನು ಅವ್ರು ನೆನೆಸ್ಕೊಳ್ತಾರೆ. ಶನಿ ದೇವಸ್ಥಾನದಲ್ಲಿ ಸುಂದರವಾದ ಶನಿದೇವರ ವಿಗ್ರಹ ಇದೆ. ಅದೇ ರೀತಿ ಸುತ್ತಮುತ್ತಲು ನೀವು ಕಾಣ್ಬೋದು. ಒಂದು ಮ್ಯೂಸಿಯಂ ಥರ ಕೆಲವೆಲ್ಲ ನಮಗೆ ನೋಡಿದಾಗ ಕಾಣಸಿಗುತ್ತೆ. ಎಲ್ಲ ದೇವರ ಮೂರ್ತಿಗಳು, ಆಮೇಲೆ ಮಾಡೋದಕ್ಕೆ ಹೂ ಅಲಂಕಾರಗಳು, ಹೂವಿನ ಹಾರಗಳು ಇತ್ಯಾದಿ ದೇವಸ್ಥಾನಕ್ಕೆ ಬೇಕಾಗುವಂಥ ಎಲ್ಲ ಸಲಕರಣೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಆಶ್ರಮದ ಪಕ್ಕದಲ್ಲಿ ಅಂತ ಅನಿಸುತ್ತೆ. ಇಲ್ಲಿಗೆ ನಮ್ಮ ಈ ದೇವಸ್ಥಾನದ ದರ್ಶನ ಹಾಗೂ ವಿಶೇಷತೆಯನ್ನು ನಾವು ನಿಮಗೆ ತಿಳಿಸಿದ್ದೀವಿ. ನೀವು ನೋಡಿ ಸಂತೋಷ ಪಟ್ಟಿದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ನೀವು ಕೂಡ ಈ ಕಾಲಭೈರವರ ದೇವಸ್ಥಾನ, ಶಿವ ದೇವಸ್ಥಾನ ಎಲ್ಲವನ್ನು ಒಮ್ಮೆ ಹೋಗಿ ದರ್ಶನ ಮಾಡಿ ಪುನೀತರಾಗಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಶ್ರೀರಾಧೆ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಜೈ ಭೈರವ್ ಬಾಬಾ. ಹರ್ ಹರ್ ಮಹಾದೇವ. ರಾಧೆ ರಾಧೆ. ಹರೇ ಕೃಷ್ಣ.